ವೆದರ್ ಸೈಂಟಿಸ್ಟ್ ಪುಟ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಎ ಆಗ್ರೋ ಅಡ್ವೈಸರಿ ಫೀಲ್ಡ್ ಯೂನಿಟ್ ಅಂತೀವಿ. ಅದೀಗ 130 ಪ್ಲೇಸಸಲ್ಲಿ ಯೂನಿಟ್ಸ್ ಇದೆ. ಅವು ಒಂದೊಂದು ಯೂನಿಟ್ಟು 5-6 ಡಿಸ್ಟ್ರಿಕ್ಸನ್ನು ಕವರ್ ಮಾಡ್ತಿದೆ. ಈಗ 2019 ಒಳಗೆ ಒಂದು ಕಡೆಯಿಂದ ನಾವು ಎಲ್ಲ ಫಾರ್ಮ್ ಹೌಸ್ ಹೋಲ್ಡ್ಗೂ 94 ಮಿಲಿಯನ್ ಹೌಸ್ ಹೋಲ್ಡ್ಗೂ ಕಳಿಸ್ಬೇಕು ಅಂತ SMS ಮುಖಾಂತರ. ಅದ್ರ ಜೊತೆ ಎವ್ರಿ ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಯೂನಿಟಿಗೆ 4-5 ಡಿಸ್ಟ್ರಿಕ್ಟ್ನ ಕವರ್ ಮಾಡ್ತಿದೆ. ಅದು ಬಿಟ್ಟದಂಗೆ ಎವ್ರಿ ಡಿಸ್ಟ್ರಿಕ್ಟಲ್ಲಿ ನಮ್ಮದೇ ಯೂನಿಟ್ಟು ಸೆಟಪ್ ಮಾಡಬೇಕು ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವ್ರದ್ದು ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಎಲ್ಲ ಡಿಸ್ಟ್ರಿಕ್ಟಲ್ಲಿ. ಸೊ ಅಲ್ಲಿ ನಮ್ಮ ಯೂನಿಟ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಆಲ್ರೆಡಿ 130 ಜಾಗ ಇದೆ. ಅದಾದಮೇಲೆ ಮಿಕ್ಕಿದ್ದು 430 ಕಡೆ ಡಿಸ್ಟ್ರಿಕ್ಟ್ ಯೂನಿಟ್ಸ್ ಸೆಟಪ್ ಮಾಡಿದ್ರೆ 2019 ಒಳಗೆ ಎವ್ರಿ ಡಿಸ್ಟ್ರಿಕ್ಟಲ್ಲಿನೂ ನಮ್ಮದು ಅಗ್ರಿ ಅಡ್ವೈಸರಿ ಸರ್ವಿಸ್ ಕೊಡೋ ಮೆಕ್ಯಾನಿಸಮು ಬಿಲ್ಡ್ ಮಾಡಿ ಅಲ್ಲಿ ಆ ಡಿಸ್ಟ್ರಿಕ್ಟ್ ರಿಲೇಟೆಡ್ ಫಾರ್ಮರ್ಸ್ ಡಾಟಾಬೇಸ್ ಎಲ್ಲ ಅಲ್ಲೇ ಇದ್ದುಬಿಟ್ಟು ಯಾವಾಗಲಾದರೆ ಮಂಡೇ ಆಗಲಿ ಫ್ರೈಡೇ ಆಗಲಿ ಬುಲೆಟಿನ್ ಪ್ರಿಪೇರ್ ಆದ ತಕ್ಷಣ ಅಲ್ಲಿಂದನೇ ಡೈರೆಕ್ಟ್ಲಿ ಕಳ್ಸೋಕ್ಕೆ ನಾವು ಸಿಸ್ಟಮ್ ಮೇಂಟೈನ್ ಮಾಡ್ತಿದ್ದೀವಿ. ಭಾರತೀಯ ಹವಾಮಾನ ಇಲಾಖೆ ಭಾರತೀಯ ರಾಷ್ಟ್ರೀಯ ಸಮುದ್ರ ಮಾಹಿತಿ ಸೇವಾ ಕೇಂದ್ರದ ಸಹಯೋಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಸಂಭಾವ್ಯ ಮೀನು ಸಂಗ್ರಹದ ಬಗ್ಗೆ ಮೀನುಗಾರರಿಗೆ ಮಾಹಿತಿ ನೀಡುತ್ತಾ ಬಂದಿದೆ. ಮೀನು ಕೃಷಿಗಳಿಗೆ ನಾವು ಡೈರೆಕ್ಟಾಗಿ ಡೀಲ್ ಮಾಡ್ತಿಲ್ಲ. ನಮ್ಮದು ಸಿಸ್ಟರ್ ಇನ್ಸ್ಟಿಟ್ಯೂಷನ್ ಇದೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಅಂತ ಹೈದರಾಬಾದಲ್ಲಿ. ಅವರು ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ ಸರ್ವಿಸ್ ಅಂತ ಕೊಡ್ತಾರೆ. ಅವರು ವೆಬ್ ಬೇಸ್ಡು ಕೊಡ್ತಾರೆ, SMS ಬೇಸ್ಡು ಕೊಡ್ತಾರೆ. ಅವರೂ ಈಗ ಅಬೌಟ್ 4 lakhs ಫಿಷರ್ಮೆನ್ ಕಮ್ಯುನಿಟೀಸ್ಗೆ ಹೋಗ್ತಿದೆ. ಅವ್ರದ್ದು ಅಟ್ಲೀಸ್ಟ್ 15 lakh ಫಿಷರ್ಮೆನ್ ಕಮ್ಯುನಿಟಿ ಹೌಸ್ ಹೋಲ್ಡ್ಸ್ ಇದೆ. ಅವ್ರದ್ದು ಅಬೌಟ್ 10 lakh ಅಡಿಷ್ನಲ್ SMS ಕಳಿಸೋ ಜವಾಬ್ದಾರಿನೂ ಅಡಿಷ್ನಲಿ ತಗೊಂಡಿದ್ದಾರೆ ಅವರು. ನಾವು ಸೇರಿಕೊಂಡು ಕೋಸ್ಟಲ್ ಕಮ್ಯುನಿಟಿಗೆ ಫಿಷರ್ಮೆನ್ನು ಇರ್ತಾರೆ, ಫಾರ್ಮರ್ಸು ಇರ್ತಾರೆ. ಇಂಟೀರಿಯರ್ ಆಗಿ ಓನ್ಲಿ ಫಾರ್ಮರ್ಸ್ ನಾವು ಕವರ್ ಮಾಡ್ತೀವಿ. ನಾವಿಬ್ಬರು ಸೇರಿಕೊಂಡು ಅದು ಮ್ಯಾಕ್ಸಿಮೈಸ್ ಮಾಡೋಕ್ಕೆ SMS ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ, ಇನ್ಸ್ಟಾಲ್ ಮಾಡೋಕ್ಕೆ ಕೆಲಸ ಮಾಡ್ತಿದ್ದೀವಿ. ಕಳೆದ 128 ವರ್ಷಗಳಿಂದ ರಾಷ್ಟ್ರಕ್ಕೆ ನಿರಂತರ ಸಾರ್ಥಕ ಸೇವೆಯನ್ನು ಸಲ್ಲಿಸುತ್ತಿರುವ ಹವಾಮಾನ ಇಲಾಖೆ 1932ರಿಂದ ಇಂದಿನವರೆಗೂ ಹಲವಾರು ಮೈಲಿಗಲ್ಲುಗಳನ್ನು ಸ್ಥಾಪಿಸುತ್ತಾ ಸಾಗಿದೆ. ಇನ್ನು ಮುಂದೆ ರಡಾರ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೋಬಳಿ ಮಟ್ಟದಲ್ಲೂ ಸಹ ಹವಾಮಾನ ಮುನ್ಸೂಚನೆ ಒದಗಿಸಲು ಹವಾಮಾನ ಇಲಾಖೆ ಯೋಜನೆಗಳನ್ನು ರೂಪಿಸುತ್ತಿದೆ. ಈಗ ಹೊಸಾಗೆ ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಹಾಕಬೇಕು ಫಸ್ಟು. ಅದಾದಮೇಲೆ ಅನಂತಪುರದಲ್ಲಿ ಒಂದು ಹಾಕ್ತೀವಿ. ಅದು ಹಾಕಿದ್ರೆ ನಿಮಗೆ ತುಮಕೂರು ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಹಾಸ್ಪೇಟು ಇದೆಲ್ಲ ಕವರ್ ಆಗುತ್ತೆ ಅನಂತಪುರದಿಂದ. ಸೊ ಇಲ್ಲಿರೋದು ಕವರ್ ಆಗುತ್ತೆ, ಮಂಗಳೂರದ್ದು ಕವರ್ ಆಗುತ್ತೆ. ಇವಾಗ ಗೋವಾದಲ್ಲಿ ರೇಡಾರ್ ಹಾಕ್ತಿದ್ದೀವಿ. ಅದು ಬೆಲ್ಗಾಮು, ಅದು ಗೋವಾಗೆ ಅಡ್ಜಸೆಂಟ್ ಆಗಿರೋ ಡಿಸ್ಟ್ರಿಕ್ಟ್ಸು 2-3 ಡಿಸ್ಟ್ರಿಕ್ಟ್ಸು, ಅಲ್ಲಿ ಹುಬ್ಳಿ, ಧಾರವಾಡ ಅವೆಲ್ಲ ಕವರ್ ಆಗುತ್ತೆ. ಈಗ ಹೈದರಾಬಾದ್ದು ಆಲ್ರೆಡಿ ಗುಲ್ಬರ್ಗ ಇದೆಲ್ಲ ಬೀದರು ಅದೆಲ್ಲ ಕವರ್ ಆಗ್ತಿದೆ. ಹೀಗಾಗಿ ಈ 2 ಇಟ್ಟಿದ ಮೇಲೆ ಗೋವಾ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇನ್ನೊಂದು 2-3 ತಿಂಗಳಲ್ಲಿ ಗೋವಾ ಸ್ಟಾರ್ಟ್ ಆಗುತ್ತೆ. 2 ಇಲ್ಲಿ ಇಟ್ಟುಬಿಟ್ಟು ಅನಂತಪುರದಲ್ಲಿ ಹಾಕಿದ್ರೆ ಮಿಕ್ಕಿದ್ದು ರೇಡಾರ್ಸಿಂದ ಮೋಸ್ಟ್ ಆಫ್ ದಿ ಕರ್ನಾಟಕ ರೀಜನ್ ಕವರ್ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆಯೋ ಅದಕ್ಕೆ ಸ್ಮಾಲ್ ಕೆಪಾಸಿಟಿ ರಾಡಾರ್ಸು ಆಮೇಲೆ ಸೆಕೆಂಡ್ ಫೇಸಲ್ಲಿ ಹಾಕೋಣ ಅಂತ. ಈಗ ನಾವು ಅಪ್ರೂವಲ್ಗೋಸ್ಕರ ಟ್ರೈ ಮಾಡ್ತಿದ್ದೀವಿ 11 ರೇಡಾರ್ಸು. ಅದರಲ್ಲಿ ಕರ್ನಾಟಕದ್ದು 2 ಮಂಗಳೂರು, ಬ್ಯಾಂಗಲೂರು, ಅನಂತಪುರನೂ 11 ರೇಡಾರ್ಸ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ. ಫಂಡಿಂಗ್ಗೋಸ್ಕರ ಸ್ಕೀಮ್ ಅಪ್ರೂವ್ ಮಾಡಿಸಿ ಅದು ಬಂದು ದುಡ್ಡು ಬಂದರೆ ಈ ಫಸ್ಟ್ ಅಟೆಂಪ್ಟ್ನಲ್ಲಿ ಈ 3 ಬರುತ್ತೆ. ಮಾರ್ಚ್ 23 ವಿಶ್ವದೆಲ್ಲೆಡೆ ಹವಾಮಾನ ದಿನವನ್ನಾಗಿ ಆಚರಿಸುತ್ತಿರುವ ಪ್ರಯುಕ್ತ ಬೆಂಗಳೂರು ಹವಾಮಾನ ಕೇಂದ್ರವು ನಾಳೆ ಗುರುವಾರ ದಿನಪೂರ್ತಿ ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಒದಗಿಸಿಕೊಟ್ಟಿದ್ದು, ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಆಸಕ್ತರು ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಈ ದಿನದ ಥೀಮು ಅಂಡರ್ಸ್ಟ್ಯಾಂಡಿಂಗ್ ಕ್ಲೌಡ್ ಅಂತ ಆಗಿರುತ್ತೆ. ಈ ಮೋಡು ಏನಂದರೆ ಮೋಡು ನೀರಿನಿಂದಾಗಿರುತ್ತದೆ. ಇದು ನೆಲದ ನೀರಿನಿಂದ ಆವಿಯಾಗಿ ಮೇಲೆ ಅಥವಾ ಮತ್ತು ಮೇಲೆ ಬೇರೊಂದು ಕಡೆಗೇ ಸಾಗುತ್ತಿರುತ್ತದೆ. ಇದು ಈ ಮೋಡದಲ್ಲಿ 3 ಪ್ರಕಾರಗಳಿವೆ. ಒಂದನೇದು ಲೋ ಕ್ಲೌಡ್ ಅಂತ ಹೇಳ್ತೀವಿ, ಇನ್ನೊಂದು ಮೀಡಿಯಂ ಕ್ಲೌಡ್ ಅಂತೀವಿ, ಮೂರನೇದು ಹೈ ಕ್ಲೌಡ್ ಅಂತೀವಿ.
ಒಂದು ಲೋ ಕ್ಲೌಡ್ ಅತಿ ಕಡಿಮೆ ಎತ್ತರದಲ್ಲಿ ಕಾಣಿಸುತ್ತೆ. ಆದರೆ ಇದು ಹೆಂಗಿರುತ್ತೆ, ಒಂದು ಎಲ್ಲ ಫುಲ್ ಬೆಡ್ ಸೀಟನ್ನು ಫುಲ್ ಕವರ್ ಆಗಿ ಮಾಡಿದ ಆಕಾಶ ಮೇಲೆಲ್ಲ ಕವರ್ ಮಾಡಿಟ್ಟರಂಗೆ ಕಾಣಿಸುತ್ತೆ. ಆವಾಗ ಇದು ಲೋ ಕ್ಲೌಡ್ ಆಗಿರುತ್ತೆ. ಹಾಗಾಗಿ ಮಿಡ್ ಕ್ಲೌಡ್ ಏನಪ್ಪ ಅಂದರೆ ಕ್ಯುಮುಲಸ್ ಕ್ಲೌಡು. ಕ್ಯುಮುಲಸ್ ಅಂದರೆ ಏನು, ಹತ್ತಿಯ ಮೂಟೆಯ ಪ್ರಕಾರ ಆಕಾಶದಲ್ಲಿ ಕಾಣಿಸುತ್ತೆ. ಅಂದರೆ ಕಾಲಿಫ್ಲವರ್ ಗಡ್ಡೆಗಳು ಏನು ದೊಡ್ಡ ಗಾತ್ರವಾದ ಒಂದು ಕಾಲಿಫ್ಲವರ್ ಅಥವಾ ಒಂದು ಹತ್ತಿ ಆಕಾರದ ಒಂದು ಮೂಟೆಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಗುಂಚುಲಾಗಿ. ಸೊ ಈ ಒಂದು ಕಾಣಿಸೋ ಒಂದು ಮೋಡಗಳಿಗೆ ಏನಂತೀವಿ ಅಂದರೆ ಕ್ಯುಮುಲಸ್ ಕ್ಲೌಡ್ಗಳಂತ ಕರಿತೀವಿ. ಹಾಗಾದರೆ ಇವಾಗ ಹೈ ಕ್ಲೌಡ್ ಹೇಗಿರುತ್ತೆ, ಸಿರಸ್ ಅಂತ ಕರಿತೀವಿ. ಹೈ ಕ್ಲೌಡ್, ಈ ಸಿರಸ್ ಕ್ಲೌಡು ಪಕ್ಷಿಗಳ ಫೆದರ್ಸ್ ಏನಿರುತ್ತೆ ನೋಡಿ, ಹಾಗೆ ಫೆದರ್ಸ್ಗಳು ಹರಡಿಕೊಂಡಿರೋ ಹಾಗೆ ಆಕಾಶದಲ್ಲಿ ಕಾಣಿಸುತ್ತೆ. ಸೊ ಇಂಥ ಒಂದು ಕ್ಲೌಡ್ಗಳನ್ನ ಏನಂತ ಕರಿತೀವಿ ಅಂದರೆ ಹೈ ಕ್ಲೌಡ್, ಅಂದರೆ ಸಿರಸ್ ಕ್ಲೌಡು. ಮಳೆ ನಮಗೇನು ಬರುತ್ತೆ, ಸ್ಟ್ಯಾಟಸ್ ಕ್ಲೌಡು ಅಥವಾ ಮಿಡ್ ಕ್ಲೌಡ್ದಿಂದ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಅಪಾಯಕಾರವಾದ ಒಂದು ಸಿವಿಲ್ ಏವಿಯೇಷನ್, ಅಂದರೆ ಒಂದು ವಿಮಾನಗಳ ಹಾರಾಟಕ್ಕೆ ಒಂದು ಅಡಚಣೆ ಅಪಾಯಕಾರಿಯಾದ ಒಂದು ಕ್ಲೌಡ್ ಯಾವುದಪ್ಪ ಅಂದರೆ ಅದು ಕ್ಯುಮ್ಯುಲೋನಿಂಬಸ್ ಅಂತ ಕ್ಲೌಡ್ ಅಂತ ಕರಿತೀವಿ. ಈ ವರ್ಷ ಈ 23 ತಾರೀಕು ಮಾರ್ಚ್ ಅಂದು ಕೂಡ ಈ ಒಂದು ವರ್ಲ್ಡ್ ಮೆಟ್ರಾಲಜಿಕಲ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇದನ್ನು ನಮ್ಮ ಆಫೀಸು ಎಲ್ರಿಗೂ ಪಬ್ಲಿಕ್ಗಾಗಿ ಓಪನ್ ಆಗಿರುತ್ತೆ. ತಾವು ಬಂದುಬಿಟ್ಟು ಎಲ್ಲ ಪಬ್ಲಿಕ್ ಜನತೆ ಹಾಗೂ ಶಾಲಾ ಕಾಲೇಜು ಮಕ್ಕಳು ಕೂಡ ಬರ್ಬೋದು, ಯಾರಿಗಾದರೂ ಇದು ಪ್ರತಿಯೊಬ್ಬರು ಎಲ್ರಿಗೂ ಈ ನಮ್ಮ ಒಂದು ಕಾರ್ಯಕಲಾಪದಲ್ಲಿ ಯಾವ ರೀತಿಯ ಮಳೆ ಅಥವಾ ಯಾವ ರೀತಿಯ ಒಂದು ಡೇಟಾ ನಾವು ತಗೊಂಡ್ಬಿಟ್ಟು ಜನರಿಗೆ ನಾವು ಇದನ್ನು ತಲುಪಿಸ್ತೀವಿ, ಈ ರೀತಿಯಾಗಿ ವಾರ್ನಿಂಗ್ ಕೊಡ್ತೀವಿ, ಮುನ್ಸೂಚನೆ ನೀಡ್ತೀವಿ, ಇದನ್ನು ಯಾವ ರೀತಿ ಪ್ರೊಸೆಸ್ ಮಾಡಲಾಗುತ್ತೆ, ಇದಕ್ಕೋಸ್ಕರ ಯಾವ ರೀತಿ ಇನ್ಸ್ಟ್ರೂಮೆಂಟ್ ಬಳಸಿ ಒಂದು ಡೇಟಾನ ಕಲೆಕ್ಷನ್ ಮಾಡ್ತೀವಿ. ಈ ಒಂದು ಕೆಲವೊಂದು ಹಲವಾರು ಒಂದು ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಲಭ್ಯ ಇರುತ್ತೆ. ಹೀಗೆ ರೈತರು, ಮೀನುಗಾರರು ಮತ್ತು ಸಾಮಾನ್ಯ ಜನತೆಯ ಜೀವನವನ್ನು ಸುಗಮಗೊಳಿಸಲು ಹವಾಮಾನ ಇಲಾಖೆ ಅವಿರತವಾಗಿ ದುಡಿಯುತ್ತಿದೆ. ರೈತರಿಗೆ ಹೆವಿ ರೈನ್ ಯಾವಾಗ ಬರುತ್ತೆ ಅದು ಇನ್ಫಾರ್ಮೇಷನ್ ಬರುತ್ತೆ. ನಾವು ಕೊಡೋ ಸರ್ವಿಸಿಂದ ಮಳೆ ಬರುತ್ತಾ ಬರಲ್ವಾ, ಎಷ್ಟು ಬರುತ್ತೆ ಅಂತ ಸ್ವಲ್ಪ ಅಂದಾಜ ಕೊಡ್ತೀವಿ. ಅದು ಮಳೆ ಬರೋ ಎಪಿಸೋಡ್ ಇರುತ್ತಲ್ವಾ, ಎಪಿಸೋಡ್ ಸ್ಟಾರ್ಟ್ ಆದಮೇಲೆ ಅದರಿಂದ ಹೇಳ್ಬೋದು ಎ ಸೆಗ್ಮೆಂಟಲ್ಲಿ ಎಷ್ಟು ರೈನ್ ಕ್ವಾಂಟಮ್ ಬರುತ್ತೆ, ಅದು ಎಷ್ಟೊತ್ತಿರುತ್ತೆ ರೈನ್ ಸ್ಪೆಲ್ಲು, ಇಷ್ಟೊಂದು ಡೀಟೇಲು ಕೊಡೋಕ್ಕೆ ಸಾಧ್ಯ ಇದೆ. ರೈತರಿಗೆ ಏನಂದರೆ ಎಕ್ಸ್ಟ್ರೀಮ್ ವೇರಿಯಬಿಲಿಟಿ ಐದರ್ ಮಳೆ ಆದರೆ ಜಾಸ್ತಿ ಆಗುತ್ತಾ, ಆ ಥರ ಜಾಸ್ತಿ ಆಗುತ್ತೆ, ಇಲ್ಲ ಅಂದರೆ ಲಾಸ್ಟ್ ಇಯರ್ ಥರ ಡೆಫಿಸಿಟ್ ಆದರೆ ಡೆಫಿಸಿಟ್ ಆಗುತ್ತೆ. ಆ ಡೆಫಿಸಿಟ್ ಆಗೋ ಸ್ಪೆಲ್ಲು, ಲೋ ರೈನ್ಫಾಲ್ ಸ್ಪೆಲ್ಲು ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ, ಈ ಥರ ಮೋರ್ ಅಥೆಂಟಿಕ್ ಇನ್ಫಾರ್ಮೇಷನು ಪ್ರಾಬಬಿಲಿಸ್ಟಿಕ್ ಸೆನ್ಸಲ್ಲಿ ಕೊಡೋ ಸಿಸ್ಟಮ್ಗೆ ಸರ್ವಿಸ್ ಲೆವೆಲಲ್ಲಿ ತರೋಕ್ಕೆ ನಾವೀಗ ಪ್ರಯತ್ನ ಮಾಡ್ತಿದ್ದೀವಿ. ಈ ಮಾನ್ಸೂನ್ ಸೀಸನಿಂದ ತುಂಬ ಡಿಫರೆನ್ಸು ತರಬೇಕು ನಮ್ಮ ಸರ್ವಿಸಲ್ಲಿ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಸರ್ವಿಸಲ್ಲಿ ತರಬೇಕು ಅಂತ ರೆಡಿ ಆಗ್ತಿದ್ದೀವಿ. ಆ ಥರ ಭಾರತೀಯ ಹವಾಮಾನ ಇಲಾಖೆ ನೀಡುವ ತಾಂತ್ರಿಕ ಮಾಹಿತಿಗಳ ಸದುಪಯೋಗ ಪಡೆದು ಮುಂದೆ ಆಗಬಹುದಾದ ಅನಾಹುತಗಳನ್ನು ಎದುರಿಸಲು ಸಿದ್ಧತೆ ಮಾಡಿಕೊಂಡು ಸಾಧ್ಯವಾದ ಮಟ್ಟಿಗೆ ನಷ್ಟವಾಗುವುದನ್ನು ತಪ್ಪಿಸಿ ರೈತರು ಹಾಗೂ ಮೀನುಗಾರರು ತಮ್ಮ ವೃತ್ತಿಯನ್ನು ಲಾಭದಾಯಕಗೊಳಿಸಿಕೊಳ್ಳಬಹುದಾಗಿದೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी।